ಹೇ ಗೈಸ್ ಎಲ್ಲರೂ ಹೇಗಿದ್ದೀರಾ? ಸೊ ಟುಡೇ ಬಂದುಬಿಟ್ಟು ನೀವು ತಮ್ಮನೇಲೆ ನೋಡಿ ಕ್ಲಿಕ್ ಅನ್ನೋದು ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತಮ್ಮನೇಲೆ ಏನು ಕೊಟ್ಟಿದ್ದೀನೋ ಸೇಮ್ ಅದೇ ಥರ ನಿಮಗೆ ಸಿಗುತ್ತೆ, ರೆಫರ್ ಮಾಡಿದರೆ ಸಿಗುತ್ತೆ, ಸೈನ್ ಅಪ್ ಬೋನಸ್ ಸಿಗುತ್ತೆ. ಸೊ ಫಸ್ಟ್ ನೀವೇನಪ್ಪ ಮಾಡಬೇಕಂದ್ರೆ ನಿಮ್ಮ ಮೈನ್ ಅಕೌಂಟ್ದು ನೀವು KYC ಕಂಪ್ಲೀಟ್ ಮಾಡಬೇಕು. KYC ಅಂದರೆ ಗಾಬರಿ ಆಡೋಕ್ಕೆ ಹೋಗಬೇಡ್ರಿ, ಜಸ್ಟ್ ಸಿಂಪಲ್ ಪ್ರೋಸೆಸ್ ಇರುತ್ತೆ, ಒಂದು 2-3 ಮಿನಿಟ್ಸಲ್ಲಿ ಆಗೋಗುತ್ತೆ. ಅದು ಯಾವ ರೀತಿ ಅಂತ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಅದೇ ಥರ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಅನ್ನೋದು ಮಾಡ್ತೀರಾ. ನೀವು ನಿಮ್ಮ ಮೊಬೈಲಲ್ಲಿ ಇವಾಗ ನಾನು ಹೇಳ್ತೀನಲ್ವ, ಅದೇ ಥರ ನಿಮ್ಮ ಫ್ರೆಂಡ್ ಏನಾದರೂ ಮಾಡಿದ್ರೆ ನಿಮಗೆ ರೆಫರ್ ಅನ್ನೋದು ಕೌಂಟ್ ಆಗುತ್ತೆ. ಆವಾಗ ನಿಮಗೆ ಅಮೌಂಟ್ ಅನ್ನೋದು ರಿಸೀವ್ ಆಗುತ್ತೆ. ನೀವು ಕೂಡ ಪ್ರೂಫ್ ಅನ್ನೋದು ನೋಡ್ಬೋದು. ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಕೂಡ ರಿಸೀವ್ ಅನ್ನೋದಾಗ್ತಿದೆ. ಸೊ ರೆಫರ್ ಕೂಡ ಕೌಂಟ್ ಅನ್ನೋದಾಗ್ತಿದೆ. ಯಾವ ರೀತಿ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ಇನ್ನು ಲೇಟ್ ಯಾಕೆ ಮಾಡೋದು ಗೈಸ್, ನಡೀರಿ ವೀಡಿಯೋನ ಶುರು ಮಾಡಿ. ಗೈಸ್ ನಾನು ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಕೊಂಡು ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ ನೀವು ಏನು ಮಾಡೋಂಗಿಲ್ಲ, ಅಪ್ಲಿಕೇಶನ್ ಅದು ಓಪನ್ ಅನ್ನೋದು ಮಾಡಬೇಕು. ಅಪ್ಲಿಕೇಶನ್ ಓಪನ್ ಮಾಡ್ತಾ ನಿಮಗೆ ಏನೂ ಇಲ್ಲ, ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡಿಕೊಂಡು ಈ ಥರ ಇಂಟರ್ಫೇಸ್ ಸಿಗುತ್ತೆ. ಅಪ್ಲಿಕೇಶನ್ ನೀವೇನೂ ಇಲ್ಲ, ಜಸ್ಟ್ ಓಪನ್ ಅನ್ನೋದು ಮಾಡಿಕೊಂಡು ಕೆಳಗಡೆ ಕಂಟಿನ್ಯೂ ಅಂತ ಒಂದು 3 ಟೈಮ್ಸ್ ಕೇಳುತ್ತೆ. ಗೆಟ್ ಸ್ಟಾರ್ಟ್ ಅಂತ ಕೇಳುತ್ತೆ. ಮತ್ತು ಇಲ್ಲೇನಿಲ್ಲ, ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕೆಳಗಡೆ ನಂದು ರೆಫರ್ ಕೋಡ್ ಇರುತ್ತೆ, ಅದು ಏನು ಮಾಡೋಕ್ಕೆ ಹೋಗಬಾರ್ದು. ರೆಫರ್ ಕೋಡ್ ಹಾಕಿದ್ರೆ ಮಾತ್ರ ನಿಮಗೆ ಸೈನ್ ಅಪ್ ಬೋನಸ್ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಕೂಡ ರೆಫರ್ ಕೋಡ್ ಕೊಟ್ಟಿರ್ತೀನಿ. ಮತ್ತು ರಿಕ್ವೆಸ್ಟ್ OTP ಐತಲ್ಲ, ಜಸ್ಟ್ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾ ನಿಮಗೆ ಫಸ್ಟ್ ನೇಮು ಲಾಸ್ಟ್ ನೇಮು ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ ಬರುತ್ತಲ್ಲ 5 ಡಿಜಿಟ್ ಅದಾಗಿಬಿಟ್ಟು ಕೆಳಗಡೆ ವೆರಿಫೈ ಅಂತ ಐತಲ್ವ, ವೆರಿಫೈ OT ಅಂತ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅದ್ಮೇಲೆ ಕ್ಲಿಕ್ ಮಾಡ್ತಾ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಯಾವುದಾದ್ರೂ ಕ್ಯಾಟಗರಿ ಒಂದು 4 ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಏನೋ ಶೋ ಅನ್ನೋದಾಗುತ್ತೆ. ಇಲ್ಲೂ ಕೂಡ ಯಾವುದಾದ್ರೂ ಒಂದು ನಿಮ್ಗೆ ಇಷ್ಟ ಬಂದಂದು 4 ಸೆಲೆಕ್ಟ್ ಅನ್ನೋದು ಮಾಡ್ಕೋಬೇಕು. 4 ಸೆಲೆಕ್ಟ್ ಅನ್ನೋದು ಮಾಡಾದ್ಮೇಲೆ ಏನಪ್ಪ ಮಾಡ್ತೀನಿ ಅಂದರೆ ಕಂಟಿನ್ಯೂ ಆಪ್ಷನ್ ಮೇಲೆ ಮತ್ತೆ ಕ್ಲಿಕ್ ಅನ್ನೋದು ಮಾಡಬೇಕು. ಮತ್ತು ನಿಮಗೆ ಹೋಮ್ ಪೇಜಲ್ಲಿ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಏನಪ್ಪ ಮಾಡಬೇಕಂದ್ರೆ ನಿಮಗೆ ಸೈನ್ ಅಪ್ ಮಾಡ್ತಾ ಸಿಗೋದಿಲ್ಲ, ಅಲ್ಲಿ ಕ್ಲಿಕ್ ಹೇರ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ನಾನು ನಿಮಗೆ ರೆಫರ್ ಬಗ್ಗೆ ಪ್ರೋಸೆಸ್ ಹೇಳ್ತೀನಿ. ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ವೆರಿಫೈ ಮೇಲೆ ಮಾಡಬೇಕು. ಅದಾದಮೇಲೆ ಮೇಲೆ ಪ್ರೊಫೈಲ್ ಆಪ್ಷನ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಸೊ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾ ಫಸ್ಟ್ ನಾವು ಇವಾಗ ರೆಫರ್ ಯಾವ ರೀತಿ ಮಾಡೋದಂತ ತಿಳಿದುಕೊಳ್ಳೋಣ. ಅದಾದಮೇಲೆ ನಾವು KYC ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಇಲ್ಲಿ ನೋಡ್ಕೋದು ನಿಮ್ಮ ವ್ಯಾಲೆಟ್ ಬ್ಯಾಲೆನ್ಸ್ ಇಲ್ಲಿ ಎಷ್ಟಾಯಿತು ಅಲ್ಲಿ ಶೋ ಅನ್ನೋದಾಗುತ್ತೆ. ಇವಾಗ 0 ಆಯ್ತದ ನಾವೇನು ಮಾಡೋಕ್ಕಾಗಲ್ಲ. ಸೆಟ್ಟಿಂಗ್ ಐತಲ್ಲ, ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರೇ ದೊಡ್ಡದಾಗಿ ಬ್ಯಾನರ್ ಕೊಟ್ಟವ್ರು ನೋಡು ಗೈಸ್, ಒಂದು ರೆಫರ್ ಮಾಡಿದರೆ ಆ್ಯಡ್ ಸಿಗುತ್ತೆ ಅಂತ. ಸೊ ಅಲ್ಲಿ 83 ಅಂತ ತೋರಿಸ್ತಿದ್ದಾರಲ್ವ, ಅದು 89 ಸಮಥಿಂಗ್ ಅಷ್ಟು ಬರುತ್ತೆ. 83 ಅಲ್ಲ, ಇನ್ನೂ ಜಾಸ್ತಿನೇ ಬರುತ್ತೆ ಸ್ವಲ್ಪ. ಸೊ ನಾವೇನಪ್ಪ ಮಾಡಬೇಕಂದ್ರೆ ಶೇರ್ ಇನ್ವಿಟ್ ಐತಲ್ಲ, ಶೇರ್ ಇನ್ವಿಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನೀವು ರೆಫರ್ ಅನ್ನೋದು ಮಾಡಬೇಕು. ಅದು ಯಾವ ರೀತಿ ಕೌಂಟ್ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಇವಾಗ ನಾವೇನಪ್ಪ ಮಾಡಬೇಕಂದ್ರೆ ಬ್ಯಾಕ್ ಅನ್ನೋದು ಬರಬೇಕು. ಬ್ಯಾಕ್ ಅನ್ನೋದು ಬಂದುಬಿಟ್ಟು ಸೊ ನೀವು ನಿಮ್ಮ ಫ್ರೆಂಡು KYC ಕಂಪ್ಲೀಟ್ ಮಾಡಿದ್ರೆ ನಿಮಗೆ ರೆಫರ್ ಅನ್ನೋದು ಕೌಂಟ್ ಆಗುತ್ತೆ, ಅಮೌಂಟ್ ಅನ್ನೋದು ಆ್ಯಡ್ ಆಗುತ್ತೆ. ಇಲ್ಲಿ ಕ್ಲಿಕ್ ಹೇರ್ ಅಂತ ಹೋಮ್ ಪೇಜಲ್ಲಿ ಐತಲ್ಲ, ಜಸ್ಟ್ ಅಂದಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ವೆರಿಫೈ ವಿತ್ ಗೂಗಲ್ ಅಂತ ಗೂಗಲ್ ಅಕೌಂಟಿಂದ ವೆರಿಫೈ ಮಾಡಬೇಕು. ಇಲ್ಲಾಂದರೆ ಕೆಳಗಡೆ ಮ್ಯಾನ್ಯಲ್ ಐತಲ್ಲ ಅದು ಕೂಡ ಕ್ಲಿಕ್ ಮಾಡಿ ನೀವು ಸಕ್ಸಸ್ಫುಲ್ಲಾಗಿ ಇಮೇಲ್ ಅಕೌಂಟು ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲ, ಡೇಟ್ ಆಫ್ ಬರ್ತ್ ಕೇಳುತ್ತೆ, ಮೇಲ್ ಆರ್ ಫಿಮೇಲ್ ಕೇಳುತ್ತೆ. ಅದಾದಮೇಲೆ ನೀವು ಏನಪ್ಪ ಮಾಡಬೇಕಂದ್ರೆ ನಿಮ್ಮ ಒಂದು ಸೆಲ್ಫಿ ಅನ್ನೋದು ಕೊಡಬೇಕು. ಸೆಲ್ಫಿ ಕೊಟ್ಟಾದಮೇಲೆ ಏನಪ್ಪ ಮಾಡಬೇಕಂದ್ರೆ ನಿಮ್ಮ ಪಾನ್ ಕಾರ್ಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಫೋಟೋ ಕ್ಯಾಪ್ಚರ್ ಮಾಡಿಬಿಟ್ಟು ಅವ್ರಿಗೆ ಸಬ್ಮಿಟ್ ಅನ್ನೋದು ಮಾಡಿರಿ. ಸಬ್ಮಿಟ್ ಮಾಡ್ತಾ ವಿತಿನ್ 24 hours to 48 hours ಒಳಗಡೆ KYC ಅನ್ನೋದು ಕಂಪ್ಲೀಟ್ ಅನ್ನೋದಾಗುತ್ತೆ. ಅವಾಗ ನೀವು ವಿತ್ಡ್ರಾ ಅನ್ನೋದು ಮಾಡ್ಕೋಬೋದು. ನಿಮ್ಮ ಮೇಯ್ನ್ ಅಕೌಂಟಲ್ಲಿ KYC ಕಂಪ್ಲೀಟ್ ಆಗಿದ್ದರೆ ಮಾತ್ರ ವಿತ್ಡ್ರಾ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಸೊ ನೀವು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಅನ್ನೋದು ಮಾಡ್ತೀರಾ, ನಿಮ್ಮ ಫ್ರೆಂಡ್ಗೆ ರೆಫರ್ ಅನ್ನೋದು ಮಾಡ್ತೀರಲ್ವ, ನಿಮ್ಮ ಫ್ರೆಂಡು ಕೂಡ KYC ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡಿರಬೇಕು. ಅವಾಗ ಮಾತ್ರ ನಿಮಗೆ ರೆಫರ್ ಅನ್ನೋದು ಕೌಂಟ್ ಆಗುತ್ತೆ. ವ್ಯಾಲೆಟಲ್ಲಿ ಕೂಡ ನಿಮ್ಮ ರೆಫರ್ ಕೌಂಟಾಗಿ ಅಮೌಂಟ್ ಆ್ಯಡ್ ಆಗುತ್ತೆ. ಸೈನ್ ಅಪ್ ಬೋನಸ್ ಕೂಡ ಅಷ್ಟೇ, ನಿಮ್ಮ ಮೇಯ್ನ್ ಅಕೌಂಟ್ ಇರುತ್ತೆ ಅಲ್ಲ, ಮೇಯ್ನ್ ಅಕೌಂಟು KYC ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಆದಮೇಲೆ ವಿತಿನ್ 24 hours ಒಳಗಡೆ ಕಂಪ್ಲೀಟ್ ಆಗುತ್ತೆ. ಅದು ಕಂಪ್ಲೀಟ್ ಆದ ನಂತರನೇ ನಿಮಗೆ ವ್ಯಾಲೆಟಲ್ಲಿ ಸೈನ್ ಅಪ್ ಬೋನಸ್ ಬರುತ್ತೆ. ಅದೇ ರೀತಿ ನೀವು ವಿತ್ಡ್ರಾ ಮಾಡೋಕ್ಕೆ ಕೂಡ ಆಗುತ್ತೆ. ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಮೇಯ್ನ್ ಅಕೌಂಟ್ ಐತಲ್ಲ, ನಿಮ್ಮ ಮೇಯ್ನ್ ಅಕೌಂಟಲ್ಲಿ KYC ಕಂಪ್ಲೀಟ್ ಮಾಡಬೇಕು. KYC ಯಾವ ರೀತಿ ಅಂದರೆ ಕೆಳಗಡೆ ಹೋಮ್ ಪೇಜಲ್ಲೇ ಕ್ಲಿಕ್ ಹೇರ್ ಅಂತ ಇರುತ್ತೆ, ವೆರಿಫೈ ಮಾಡಬೇಕು. ಕ್ಲಿಕ್ ಹೇರ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅಲ್ಲಿ ನಿಮ್ಮ ಫಸ್ಟ್ ಏನು ಮಾಡಬೇಕು, ಗೂಗಲ್ ಅಕೌಂಟಿಂದ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ನೀವು ಮೇಲಾ ಫೀಮೇಲ ನಿಮ್ಮ ನೇಮ್ ಹಾಕಬೇಕು. ಅದಾದಮೇಲೆ ನಿಮ್ಮ ಸೆಲ್ಫಿ ಅನ್ನೋ ತಗೋಬೇಕು. ಅದಾದಮೇಲೆ ಪಾನ್ ಕಾರ್ಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಫೋಟೋ ಕ್ಯಾಪ್ಚರ್ ಮಾಡಿ ಸಬ್ಮಿಟ್ ಮಾಡಬೇಕು. ಅಷ್ಟೇ ಪ್ರೋಸೆಸ್ ಅಷ್ಟೇ. ಅದಾದಮೇಲೆ ವಿತಿನ್ 24 hours ಒಳಗಡೆ ಅವರು KYC ಇವರು ಏನು ರೈಟರ್ ಹಂಗೆ ಕೊಟ್ಟಿದ್ದಾರೆ ಏನಾದರೂ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ KYC ಅಪ್ರೂವ್ ಅನ್ನೋದು ಮಾಡ್ತಾರೆ. ಅದಾದಮೇಲೆ ನೀವೇನಪ್ಪ ಮಾಡಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಅನ್ನೋದು ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಕೂಡ ಪಾನ್ ಕಾರ್ಡ್ ಮೂಲಕ KYC ಕಂಪ್ಲೀಟ್ ಮಾಡಿದ್ರೆ ಅವ್ರ ಅಕೌಂಟಲ್ಲಿ. ಸೊ ನಿಮಗೆ ಇಲ್ಲಿ ರೆಫರ್ ಅನ್ನೋದು ಕೌಂಟ್ ಆಗುತ್ತೆ. ಅವ್ರದ್ದು ವಿತಿನ್ 24 hours ಒಳಗಡೆ ಅವ್ರದ್ದು ಕೂಡ KYC ಅನ್ನೋದು ಕಂಪ್ಲೀಟ್ ಆಗುತ್ತೆ.
ಆವಾಗ ನಿಮಗೆ ಇಲ್ಲಿ ನಿಮ್ಮ ರೆಫರ್ ಅಮೌಂಟು ಸಕ್ಸಸ್ಫುಲ್ಲಾಗಿ ಆ್ಯಡ್ ಆಗುತ್ತೆ. ಅದು ನೀವು ವ್ಯಾಲಿಡ್ ಬ್ಯಾಲೆನ್ಸ್ ನಾನು ಶೋ ಮಾಡಿದೆ ಅಲ್ವ ಅವಾಗ, ಅದರಿಂದ ನೀವು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ತಗೋಬೋದು. ಸೊ ನಿಮಗೆ ಸ್ಟಾರ್ಟಿಂಗಲ್ಲೇ ಪ್ರೂಫ್ ಕೂಡ ತೋರಿಸಿದ್ದೀನಿ. ಸೊ ಪ್ರೆಸೆಂಟಿಗೆ ವರ್ಕ್ ಅನ್ನೋದು ಆಗ್ತಿದೆ, ಯಾವಾಗ ಎಂಡ್ ಆಗುತ್ತೋ ಗೊತ್ತಿಲ್ಲ. ಬೇಗ ಹೋಗಿಬಿಟ್ಟು ಯಾರ್ಯಾರು ಅರ್ನಿಂಗ್ ಮಾಡ್ಕೊಂಡಿಲ್ಲ, ನಿಮ್ಮ ಹತ್ರ ಎಷ್ಟು ಪಾನ್ ಕಾರ್ಡ್ ಇದ್ದರೆ ಅಷ್ಟು ಅರ್ನಿಂಗ್ ಅನ್ನೋದು ಮಾಡ್ಕೊಳ್ಳಿ. ಸೊ ಇದು ಗೈಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋಸ್ ನೀವು ಅಲ್ಲಿ ಊಟ ಬಾಯ್ ಟೇಕ್ ಕೇರ್.